ಅಲ್ಲ ಅಪ್ಪಯ್ಯ, ನೀವು ಒಬ್ಬರೇ ಕೆಲ್ಸಕ್ಕೆ ಕೈ ಹಾಕಿದಿರಲ್ಲ, ನಿಮ್ ಜ್ವರನ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ನಾನೇನು ಒಬ್ಬನೇ ಹೋಗಿರಲಿಲ್ಲ ಕಣವ, ಜೊತೆ ಕಾಳಿನೂ ಇದ್ದ. ಓ, ಈ ಸಾಹೇಬ್ರು ಬಂದಿದ್ರಾ? ಲೇ ಕಾಳಿ, ಅವನಿಗಂತೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವಲ್ಲ? ಅಯ್ಯೋ ಇಲ್ಲ ಪುಟಕೋ, ಬಾಬಾ ಕರ್ದಿಕ್ಕೆ ನಾನು ಹೋಗಿದ್ದು. ಅಲ್ಲ ಕಣ್ಲಾ, ನಾನು ಫೋನ್ ಮಾಡಿದಾಗ ನೀವಿಬ್ರು ಮಾರ್ಕೆಟಲ್ಲಿ ಇದ್ದೀರಾ ಅಂತ ಸುಳ್ಳು ಹೇಳ್ತೀಯಾ? ಇನ್ಮ್ಯಾಕೆ ನನ್ನ ಮೆಸ್ಸಿಗೆ ಕೆಲ್ಸಕ್ಕೆ ಬರಬೇಡ ನೀನು. ಅಯ್ಯೋ ಇಲ್ಲ ಬಿ, ಅದು ಬಾಬಾ. ಅವತ್ತು ಆ ಯೂಟ್ಯೂಬರು ಇನ್ನು ಪ್ರಶ್ನೆ ಮಾಡಿದಾಗ ನೀನು ಏನಂದೆ? ನನ್ನ ಮೆಸ್ನಾಗ ಕೆಲಸ ಮಾಡೋ ಆಳು ಅಂತ, ಅದು ಇದು ಅಂತ ದೊಡ್ಡದಾಗಿ. ಅವ ಈ ಕಾಳಿನೇ ಅಪ್ಪ ಹೆಂಗೆ ಕುಮ್ಮ ಕೊಟ್ಟಿರ್ತಾನೆ, ಇಲ್ದೇ ಇರೋದ್ನೆಲ್ಲ ಕಿವಿಗೆ ತುಂಬಿ ಗಲಾಟೆ ಮಾಡ ಕರ್ಕೊಂಡೋಗಿರ್ತಾನೆ. ಅಯ್ಯೋ ಅಭಿ, ಯೋ ಬಾಬು ನೋಡು, ಇವೆಲ್ಲ ನಿನ್ನಿಂದಲೇ ಅಭಿ, ನಮ್ಮ ತಾಯಿನಿಗೂ ಇಲ್ಲ ಅಭಿ. ಸಾಕು ಸುಮ್ಕಿರ್ಲ, ನೀನು ಯೋನು ಅಂತ ನಂಗೆ ಸಂದಾಗೆ ಗೊತ್ತದೆ. ಇವ್ರುಗಳ ಜೊತೆಗೆ ನೀನು ಸೇರ್ಕೊಂಡಿದ್ಯಾ ಹೆಂಗೆ? ನಾನೇನು ಅಲ್ಲಿಗೆ ಹೋಗಿರ್ಲಿಲ್ಲ ಕಣವ, ಆದರೆ ಹೋಗಿದ್ದಿದ್ರೆ ಸಂದಾಗಿರ್ತಿತ್ತು ಅನಿಸ್ತೈತೆ. ಅವಯ್ಯ ನಮ್ಮ ಗೇಟಲ್ಲಿ ಅವಮಾನ ಮಾಡೋನೆ ಗೊತ್ತಾ? ಯೋನ್ ಮಾಡಿದ್ರು? ನಾನು ಸುಮ ಅವತ್ತು ಸಚಿನ್ ಮನೆಗೆ ಹೋಗಿದ್ದು. ಮೆಸ್ಸ ರೇವತಿ, ನಾನು ಇವನಿಗೆ ಹೇಳ್ತಾನೆ ಇರ್ತೀನಿ, ನಮ್ಮ ಅಂತಸ್ತಿಗೆ ಸರಿ ಸಮಾನರ ಜೊತೆ ಸಹವಾಸ ಮಾಡುವಂತ. ಇಂಥ ಹುಡುಗಿರೆಲ್ಲ ಶ್ರೀಮಂತರ ಮನೆ ಮಕ್ಕಳಿಂದ ಬೀಳೋದು, ಪ್ರೀತಿ ಪ್ರೇಮ ಅಂತ ಆಸೆ ತೋರಿಸಿ ಎಲ್ಲ ಮುಗಿದ ಮೇಲೆ ನಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡೋದು. ಇವ್ರ ಬುದ್ಧಿ ನನಗೆ ಗೊತ್ತಿಲ್ವಾ? ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಗೋಪಾಲಪ್ಪ ಮತ್ತೆ ಕಾಳಿ ಅವರು ಹೋಗಿ ಗಲಾಟೆ ಮಾಡಿರೋದ್ರಲ್ಲಿ ತಪ್ಪೇ ಇಲ್ಲ.